ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಯಾವ್ದು ಹೇಳ್ರಿ, ಪರಿಮಾಣಗಳ ಹೋಲಿಕೆ, ಅದ್ರೊಳಗೆ ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂದ್ರ ಮಾರಾಟ ತೆರಿಗೆ ಅಥವಾ ಮೌಲ್ಯವರ್ಧಿತ ತೆರಿಗೆ ಅಥವಾ GST ಅಂತ ಕರಿತೇವೆ ನಾವು. ಸೊ GST ಅಂದ್ರೆ ನಮಗ್ ಪಟ್ನ ಗೊತ್ತಾಗ್ತೈತಿ, ಆದ್ರೆ ಇದನ್ನ ಕನ್ನಡದೊಳಗ ಮಾರಾಟ ತೆರಿಗೆ ಅಂದ್ರ ನಮಗ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಹಾಗಾದ್ರೆ ಏನಿದು ನೋಡೋಣ, GST ಅಂತೇಳಿ. ಹೌದಾ? ಸೊ ಹಾಗಾದ್ರೆ ಇವತ್ತ ನಾನು ಪರಿಮಾಣಗಳ ಹೋಲಿಕೆ ಪರಿಮಾಣಗಳ ಹೋಲಿಕೆ ಪರಿಮಾಣಗಳ ಹೋಲಿಕೆ ಹೌದಾ, ಪರಿಮಾಣಗಳ ಹೋಲಿಕೆ. ಇದ್ರೊಳಗ್ ನಾನು ಇವತ್ತು ಹೇಳ್ತಾ ಇರೋದು ಏನಂದ್ರ GST, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ. ಹೌದಾ? ಸೊ ಹಾಗಾದ್ರೆ GST ಅಂದ್ರೆ ನಿಮಗೆ ಗೊತ್ತಿರಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಯಾವ್ದೋ ಒಂದು ವಸ್ತುವನ್ನ ತಗೊಂಡ್ರಿ ಅಂತ ತಿಳ್ಕೊರಿ. ಹೌದಾ? ಸೊ ಈಗ ಅದಕ್ಕ ಎಷ್ಟ್ ಇರ್ಬೋದು ಹೇಳ್ರಿ, ಒಂದು 450 ರೂಪಾಯಿ ಇರ್ಬೋದು ಅಂತ ಹೇಳ್ತೀವಿ. ಹೌದಾ? ಅದಕ್ಕೆ ಎಷ್ಟಿದೆ, 5% GST ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ನಾವ್ ಏನ್ ಮಾಡ್ಬೇಕು, GST ಅನ್ನ ಕಟ್ಟಬೇಕು. ಅಂದ್ರೆ 100ಕ್ಕೆ 5 ರೂಪಾಯಿ ಅಂತ GST ಅನ್ನ ಕಟ್ಟಬೇಕು. ಸೊ GST ಅಂದ್ರೆ ನಮ್ಗೆ ಏನಂದ್ರದು ಮೌಲ್ಯವರ್ಧಿತ ತೆರಿಗೆ. ಅಂದ್ರ ಈ ಏನ ಮಾರಾಟಗಾರರು ಇರ್ತಾರಲ್ಲ, ಅವರಿಗೆ ಗೌರ್ಮೆಂಟ್ ದಿಂದ ಒಂದು ಟ್ಯಾಕ್ಸ್ ಅನ್ನ, ಗೌರ್ಮೆಂಟ್ ಒಂದು ತೆರಿಗೆಯನ್ನ ವಿಧಿಸಿರ್ತೈತಿ. ಅವ್ರ ಏನ್ ಮಾಡ್ತಾರೆ ಹೇಳ್ರಿ, ಅದನ್ನ ಗ್ರಾಹಕರ ಮೇಲೆ ಹಾಕ್ತಾರೆ. ಸೊ ಅದನ್ನ ಏನ್ ಮಾಡ್ತಾರ, ಅವರು ಮಾರಾಟ ಬೆಲೆ ಪ್ಲಸ್ GST ಅನ್ನ ಕೊಟ್ಟು ನಮ್ಗೆ ಏನ್ ಮಾಡ್ಬಿಡ್ತಾರೋ, ನಾವು ಅದನ್ನಷ್ಟು ಅಮೌಂಟ್ ಕೊಟ್ಟಾಗ ಈ 5% ಅನ್ನ ಅವರು ಗ್ರಾಹಕರಿಂದ ತಗೊಂಡು ಅದನ್ನ ಗೌರ್ಮೆಂಟ್ಗೆ ಅವ್ರು ಏನ್ ಮಾಡ್ತಾರೋ, ಸರ್ಕಾರಕ್ಕೆ ಅದನ್ನ GST ಅನ್ನ ಕಟ್ತಾರೆ. ಹೌದಾ? ಸೊ ಹಾಗಾದ್ರೆ 450 ಪ್ಲಸ್ 5% ಅಂದ್ರೆ ನಮ್ಗೆ ಎಷ್ಟಾಗತ್ತಂದ್ರದು, ನಿಮಗೆ ಅದನ್ನ ಮತ್ತೆ ನಾ ಫಾರ್ಮುಲಾ ಹೇಳ್ತೇನೆ, ಜಸ್ಟ್ ಡೈರೆಕ್ಟ್ ಹೇಳುದಂದ್ರ 5% ಅಂದ್ರೆ ನಮ್ಗೆ ಎಷ್ಟಾಗತ್ತ, 472 ಪಾಯಿಂಟ್ ಅಂದ್ರೆ 472 ರೂಪಾಯಿ 50 ಪೈಸೆಯನ್ನ. ಅಂದ್ರೆ ಇರುವುದು ಅದಕ್ಕ 450 ರೂಪಾಯಿ. ಆ ಒಂದು ವಸ್ತುವಿಗೆ ಇದ್ದಂತಹ ಬೆಲೆ ಎಷ್ಟಿದೆ, ನಮಗ 450 ಇದೆ. ಪ್ಲಸ್ ಇಲ್ಲಿ 5% ಅಂದ್ರ 100ಕ್ಕೆ 5% ಅನ್ನ ನಾವು ಎಕ್ಸ್ಟ್ರಾ ಕಟ್ಬೇಕು. ಹಾಗಾದ್ರೆ 450ಕ್ಕೆ ಎಷ್ಟು ಕಟ್ಬೇಕು, ಅವಾಗ ಎಷ್ಟಾಗತ್ತೆ ನಮಗ ಟೋಟಲ್ 472 ರೂಪಾಯಿ 50 ಪೈಸೆ ಅಂತ ಆಗುತ್ತೆ. ಇಷ್ಟನ್ನ ಕಟ್ಟಿದಾಗ ಇದು ಎಕ್ಸ್ಟ್ರಾ 5% ದುಡ್ಡನ್ನ ಅವರು ಮಾರಾಟಗಾರರು ಅದನ್ನ ಸರ್ಕಾರಕ್ಕ ತೆರಿಗೆಯನ್ನ ಕಟ್ತಾರೋ, ನಾವು ಇದಕ್ಕೆ ಏನಂತ ಕರಿತೀವಿ, GST ಅಂತ ಕರಿತೀವಿ. ನೀವು ಸಾಮಾನ್ಯವಾಗಿ ಎಲ್ಲಾ ಇದ್ರೊಳಗ ನೋಡಿರ್ಬೋದು, GST ಕಟ್ ಆಗ್ತೈತಿ ಅಥವಾ GST ಸೇರಿ ನಮಗ ಇಷ್ಟ ಅಮೌಂಟ್ ಆಗ್ತೈತಿ ಅಂತ ನಾವು ಮಾತಾಡ್ತಿರ್ತೀವಿ. ಹೌದಾ? ಹಾಗಾದ್ರೆ GST ಅನ್ನೋದನ್ನ ನಮ್ದು ಏನು ಹೇಳಿರೋದು, ಮಾರಾಟ ತೆರಿಗೆ ಅಥವಾ ಮೌಲ್ಯವರ್ಧಿತ ತೆರಿಗೆ. ಸೊ ಆ GST ಅನ್ನ ಯಾವ ರೀತಿ ನಾವು ಕೇಳಿದ್ವಿ ವರ್ಡ್ ಅನ್ನ, ಸೊ ಆ GST ಅನ್ನ ಯಾವ ರೀತಿ ಕಟ್ ಮಾಡ್ತಾರೋ, ಅದನ್ನ ಯಾವ ರೀತಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾರ ಅನ್ನೋದನ್ನ ಇವತ್ತ ನೋಡೋಣಂತ. ಹಾಗಾದ್ರೆ ಇಲ್ಲಿ ನೋಡ್ರಿ, 450 ಪ್ಲಸ್ ಇಲ್ಲೇ 5% ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, 100 ರೂಪಾಯಿಗೆ 5 ರೂಪಾಯಿ ಅಂತ ಎಕ್ಸ್ಟ್ರಾ ಕಟ್ಬೇಕು ನಾವೀಗ. ಹೌದಾ? 100 ರೂಪಾಯಿಗೆ 5% ಅಂದ್ರ ಈಗ 100 ರೂಪಾಯಿ ಇತ್ತಂದ್ರ ನಾವ್ ಅದಕ್ಕ 5% ಅನ್ನ ಆಡ್ ಮಾಡಿ ಕಟ್ಬೇಕು. ಹಾಗಾದ್ರೆ 450ಕ್ಕೆ ಎಷ್ಟು, ಹೌದಾ, ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಇವಾಗ ಏನ್ ಮಾಡ್ಬೇಕು ನಾವು, ಓರೆ ಗುಣಾಕಾರವನ್ನ ಮಾಡ್ಬೇಕು. ಓರೆ ಗುಣಾಕಾರ ಎಷ್ಟಾಗತ್ ನೋಡ್ರಿ ಇಲ್ಲೇ. ಹೌದಾ? ಓರೆ ಗುಣಾಕಾರ 450, ಹೌದಾ, ಇಂಟು 5 ಡಿವೈಡೆಡ್ ಬೈ 10, ಸಾರಿ 100. ಹೌದಾ? ಸೊ ಇದೇನಾಯ್ತು, 0 0 ಕ್ಯಾನ್ಸಲ್ ಆಯ್ತು. 5 ಒಂದ್ಲೆ 5 ಎರಡ್ಲೆ ಆಯ್ತು. ಹೌದಾ? ಆಮೇಲೆ ಎಷ್ಟಾಯ್ತು ನೋಡಿ, 2 ಒಂದ್ಲೆ 2 ಎರಡ್ಲೆ 4, ಕರೆಕ್ಟ್. ಅದಾದ್ಮೇಲೆ 2 ಎರಡ್ಲೆ 4, ಆಮೇಲೆ ಪಾಯಿಂಟ್ 2 ಐದ್ಲೆ 10. ಈಗ 450ಕ್ಕ ನಾನು ಎಷ್ಟಾಗ್ಬೇಕು ಹೇಳ್ರಿ, 22.5 ಅನ್ನ ಕೂಡಿಸ್ಬೇಕು. ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ಅನ್ನ 450 ರೂಪಾಯಿ ಇದ್ದದ್ದಕ್ಕೆ ನಾನು ಏನ್ ಮಾಡ್ಬೇಕು, GST 5% ಇರೋದ್ರಿಂದ ಅದನ್ನ 22.5 ರೂಪಾಯಿಯನ್ನ ನಾನು ಎಕ್ಸ್ಟ್ರಾ ಕಟ್ಬೇಕು. ಹೌದಾ? ಎಷ್ಟಾಯ್ತು ನೋಡ್ರಿ, ಇದು 5 2 7 4. ಅಂದ್ರೆ ನಾನು ಈಗ 450 ಇದ್ದದನ್ನ 472 ರೂಪಾಯಿ 50 ಪೈಸೆಯನ್ನ ಕಟ್ಟಬೇಕು. ಅರ್ಥ ಆಯ್ತಾ? ಇದು ನಮ್ದು GST ದ ಒಂದು ಫಾರ್ಮುಲಾ. ಇದು ಏನಂದ್ರ ಮಾರಾಟ ಬೆಲೆ ಪ್ಲಸ್ ತೆರಿಗೆಯನ್ನ ಹಾಕ್ಬೇಕು. ಅದು ಯಾವ ರೀತಿ ಇದೆ ಅಂತ ಒಂದ್ 2 ನಿಮಿಷ ಸಿಮ್ಯುಲೇಷನ್ ಅನ್ನ ನೋಡೋಣಂತ. ಇಲ್ಲಿ ನೋಡ್ರಿ. ಹೌದಾ?
ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ, ಹೌದಾ? ಇಲ್ಲಿ ಜಿ ಎಸ್ ಟಿ ಕ್ಯಾಲ್ಕುಲೇಟರ್, ಎಂಟರ್ ಯುವರ್ ಜಿ ಎಸ್ ಟಿ ಪರ್ಸೆಂಟೇಜ್ ಅಂಡ್ ದ ಅಮೌಂಟ್ ಪೇಡ್ ಬೈ ದ ಕಸ್ಟಮರ್, ಅಂದ್ರೆ ಗ್ರಾಹಕರಿಂದ. ಈಗ ನೋಡ್ರಿ ಜಿ ಎಸ್ ಟಿ ರೇಟ್ ನಾನು ಇವಾಗಾದ್ರೂ ನಿಮಗೆ ಪ್ರಾಬ್ಲಮ್ ಅನ್ನ ಮಾಡಿ ತೋರಿಸಿದೆಲ್ಲ, ಸೊ ಅದನ್ನ ನಾ ಇಲ್ಲಿ ಎಂಟ್ರಿ ಮಾಡ್ತೇನೆ ನೋಡಿ. ಎಷ್ಟಿತ್ತು ಜಿ ಎಸ್ ಟಿ ಪರ್ಸೆಂಟೇಜ್ ನಮ್ಗ? ಇಲ್ಲಿ 5 ಇತ್ತು, ಹೌದಾ? ಹಾಗಾದ್ರೆ ಅಮೌಂಟ್ ವಿತೌಟ್ ಜಿ ಎಸ್ ಟಿ ಎಷ್ಟಿತ್ತದು? 450 ಇತ್ತು, ಹೌದಾ? 450 ಪ್ಲಸ್ ಇಲ್ಲಿ ಎಷ್ಟಾಯ್ತು ನೋಡ್ರಿ, ಈಗ 23 ಆಯ್ತು, ಹೌದಾ? ಅಲ್ಲಿ ಏನಾಯ್ತದು ರೌಂಡ್ ಫಿಗರ್ ಅನ್ನ ಅವ್ರು ತಗೊಂಡಿದ್ದಾರೆ. ಸೊ 450 ಪ್ಲಸ್ ಜಿ ಎಸ್ ಟಿ 23 ಎಷ್ಟಾಯ್ತು ನಮಗ? 473 ಆಯ್ತು. ಇಫ್ ಅಮೌಂಟ್ ಪೇಡ್ ಇನ್ಕ್ಲೂಡ್ ಜಿ ಎಸ್ ಟಿ ದೆನ್ ಎಷ್ಟಾಯ್ತು? 429 ಪ್ಲಸ್ 21 ಮಾಡಿದಾಗ ನಮ್ಗೆ ಎಷ್ಟಾಯ್ತು ಅಂದ್ರೆ ಜಿ ಎಸ್ ಟಿ ಅನ್ನ ಎಷ್ಟು ಕೊಟ್ಟಿವಿ ಅನ್ನೋದು ನಮಗ್ ಗೊತ್ತಾಗ್ತೈತಿ, ಹೌದಾ? ಆಮೇಲೆ ನಾನು ಇನ್ನು ಮತ್ತೆ ಚೇಂಜ್ ಮಾಡ್ಬೋದು ಇಲ್ಲಿ. ನನಗೆ ಜಿ ಎಸ್ ಟಿ ಯಾವ ರೀತಿ ಪರ್ಸೆಂಟೇಜ್ ಚೇಂಜ್ ಆಗ್ತೈತಿ. ಈಗ 7% ಇತ್ತಂದ್ರೆ ಎಷ್ಟಾಗ್ತೈತಿ ನೋಡ್ರಿ, ಇಲ್ಲಿ ಆಟೋಮೆಟಿಕ್ಲಿ ನಮ್ಗೆ ಎಷ್ಟಾಯ್ತು? ಮತ್ 482 ಆಯ್ತು, ಹೌದಾ? ನಾ ಇದನ್ನ ಏನ್ ಮಾಡ್ಬೋದು? ಒಂದ್ 3000 ಮಾಡ್ಬೋದು, ಹೌದಾ? 3000 ಇದ್ದಾಗ ಎಷ್ಟಾಗತ್ ನೋಡ್ರಿ ಇಲ್ಲಿ. ಆ ರೀತಿ ನಮಗ ಜಿ ಎಸ್ ಟಿ ಕ್ಯಾಲ್ಕುಲೇಟರ್ ಜಸ್ಟ್ ನಮಗ್ ಏನಾಗತ್ತ? ಜಿ ಎಸ್ ಟಿ ಅಮೌಂಟ್ ಪ್ಲಸ್ ಜಿ ಎಸ್ ಟಿ ಇಷ್ಟೇ ಆಗತ್ತ. ಜಿ ಎಸ್ ಟಿ ಇಲ್ದಾಗ ಎಷ್ಟಿತ್ತು? 3000 ಇತ್ತು. ಜಿ ಎಸ್ ಟಿ ಬಂತಂದ್ರ ನಮ್ಗೆ ಎಷ್ಟಾಯ್ತು? 3210 ಆಯ್ತು. ಆ ಪರ್ಸೆಂಟೇಜ್ ಅಂದ್ರ 100ಕ್ಕೆ ಅಷ್ಟು ರೂಪಾಯಿ ಕಟ್ ಆಗತ್ತಂದ್ರ ಇದ್ದ ಅಮೌಂಟಿಗೆ ಎಷ್ಟು ಕಟ್ ಆಗ್ತೈತಿ ಅಂದ್ರ ಈಗ ನಿಮಗ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ನಲ್ಲ, ಆ ರೀತಿ ನಾವು ಮಾಡ್ಬೋದು. ಇದು ನಮ್ದು ಜಿ ಎಸ್ ಟಿ ಕ್ಯಾಲ್ಕುಲೇಟರ್. ಅರ್ಥ ಆಯ್ತಾ? ಸೊ ನಿಮಗೆ ಇವತ್ತೇನಾಗಿರ್ಬೋದು ಹೇಳ್ರಿ, ಜಿ ಎಸ್ ಟಿ ಅಂದ್ರೇನು ಅದರದ್ದು ಮೇನ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೇನೆ, ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಈ ಜಿ ಎಸ್ ಟಿ ಕಾನ್ಸೆಪ್ಟ್ ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಸರಳ ಬಡ್ಡಿ, ಚಕ್ರ ಬಡ್ಡಿ ಆ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಥ್ಯಾಂಕ್ ಯು.